ಎಲ್ರಿಗೂ ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಅಮ್ಮ. ಮೊದಲನೇ ಅಪ್ಡೇಟ್ಗೆ ಹೋಗುವಂಥ ಸಮಯ. ಆರ್ಷ್ ಅಪ್ಡೇಟ್ ಬರ್ತಾ ಇದೆ. ಫಸ್ಟ್ ಅಪ್ಡೇಟು, ಜಸ್ಪ್ರೀತ್ ಬುಮ್ರಾ ಔಟ್ ಫ್ರಮ್ ಸೆಕೆಂಡ್ ಟೆಸ್ಟ್ ಮ್ಯಾಚ್ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ ಅವರು ರಿಪೋರ್ಟ್ ಮಾಡಿದ್ದಾರೆ. ಒಂದು ರೇಂಜಿಗೆ ಕನ್ಫರ್ಮೇಷನ್ ಅಂತ ಅಂದ್ಕೊಳ್ಳಿ. ಇದು ಎರಡನೇ ಟೆಸ್ಟ್ ಮ್ಯಾಚ್ನ ಆಡ್ತಾ ಇಲ್ಲ ಅಂತ, ಯಾಕಂದರೆ ವರ್ಕ್ಲೋಡ್ ಮ್ಯಾನೇಜ್ಮೆಂಟು ಇಂಜುರಿ ಆಗೋಗ್ಬಿಡ್ತದೆ ಅಂತ ಸ್ವಲ್ಪ ಪೀರಿಯಾಡಿಕ್ ಇಂಟರ್ವಲಲ್ಲಿ ಇವರಿಗೆ ಒಂದು ದೊಡ್ಡ ಬ್ರೇಕ್ನ ಕೊಟ್ಬಿಡೋಣ, ಮೂರನೇ ಟೆಸ್ಟ್ ಮ್ಯಾಚು ಆಡಲಿ ಅನ್ನೋ ಥರ ಇಟ್ಟಿರೋ ಥರ ಕಾಣಿಸ್ತೈತೆ. ಒಟ್ಟಲ್ಲಿ ಈ ಥರ ಸೀನ್ನ ನೋಡ್ತು ಅಂದರೆ ಆಲ್ಟರ್ನೇಟಿವ್ ಆಗಿ ಆಡೋ ಥರ ಕಾಣಿಸ್ತೈತೆ. ಮೂರನೇ ಟೆಸ್ಟ್ ಮ್ಯಾಚ್ ಆಡೋ ಥರ, ನಾಲ್ಕನೇ ಟೆಸ್ಟ್ ಮ್ಯಾಚ್ ರೆಸ್ಟ್ ತಗೊಳ್ಳೋ ಥರ, ಐದನೇ ಟೆಸ್ಟ್ ಮ್ಯಾಚ್ನ ಆಡೋ ಥರ. ಸೊ ಈ ಥರ 3 ಮ್ಯಾಚ್ ಆಡ್ತೀನಿ ಅಂತ ಹೇಳಿದ್ರಲ್ಲ, ಸೊ 3 ಮ್ಯಾಚ್ ಹೆಂಗಿದ್ರು ಆಗುತ್ತೆ. 1, 3 and 5 ಆಡ್ ಮ್ಯಾಚ್ಗಳನ್ನ ಆಡ್ತೀನಿ ಅನ್ನೋ ಥರ ಇದೆ ಅನ್ನೋ ಥರ ಕಾಣಿಸ್ತೈತೆ ಸಿನ್ನ. ಬಟ್ ದೊಡ್ಡ ಗ್ಯಾಪ್ ಏನೋ ಬರ್ತಾ ಇದೆ ಅಲ್ಲಿ. ಸೆಕೆಂಡ್ ಟೆಸ್ಟ್ ಮ್ಯಾಚ್ ಆದಮೇಲೆ ಏನೊಂದು ಥರ್ಡ್ ಟೆಸ್ಟ್ ಮ್ಯಾಚ್ ಆದಮೇಲೆ ಇನ್ನೂ ದೊಡ್ಡ ಗ್ಯಾಪ್ ಇದೆ. ಗೊತ್ತಿಲ್ಲ ಏನಕ್ಕೆ ಈ ಥರ ಒಂದು ಆಲ್ಟರ್ನೇಟಿವ್ ಆಗಿ ಮಾಡ್ಕೊಂಡಿದ್ರೆ ಅಂತ. ಬಟ್ ಏನಾದ್ರು ಇನ್ ಕೇಸ್ ಏನಾದರೂ ಈ ಟೆಸ್ಟ್ ಮ್ಯಾಚ್, ಸೆಕೆಂಡ್ ಟೆಸ್ಟ್ ಮ್ಯಾಚ್ ಬುಮ್ರಾ ಅವರ ಕ್ಯಾಪ್ಟನ್ಸಿ ಬುಮ್ರಾ ಅವರ ಆಬ್ಸೆನ್ಸಲ್ಲಿ ಗೆದ್ಬಿಡ್ತು ಅಂತಂದರೆ ನಮ್ಮ ಟೀಮ್ ಇಂಡಿಯಾ ಅವನ ಅಜ್ಜಿ ನೆಕ್ಸ್ಟ್ ಲೆವೆಲ್ ಅಂತ ಅಂದ್ಕೊಳ್ಳಿ. ಯಾಕಂದರೆ ಬುಮ್ರಾ ಅವರು ಸಿಕ್ಕಾಪಟ್ಟೆ ಅಗತ್ಯತೆ ಇದೆ ಗೆಲ್ಲಬೇಕು ಅಂದರೆ. ನಾವು ಇವ್ರ ಆಬ್ಸೆನ್ಸಲ್ಲಿ ಗೆದ್ಬಿಡ್ತು ಅಂತಂದ್ರೆ ನಾವು ನೆಕ್ಸ್ಟ್ ಲೆವೆಲ್ ಕ್ರೆಡಿಟ್ ಕೊಟ್ಬಿಡ್ತೀವಿ ಆ ಟೀಮ್ಗೆ. ಅಪ್ಡೇಟ್ ಬಂದ್ಬಿಟ್ಟು ಶೇಮ್ ಅಂತ ಹೇಳಿದ್ದಾರೆ ಎಬಿ ಡಿವಿಲಿಯರ್ಸ್ ಅವರು. ಇಂಡಿಯಾ ಸೋತಿರೋದು ಈ ಟೆಸ್ಟ್ ಮ್ಯಾಚ್ನ ಶೇಮ್ ಆಗಬೇಕು. ಅದು ನೋಡಿ, ರಿಷಬ್ ಪಂತ್ ಹೆಂಗೆ ಆಡಿದ್ದಾರೆ. 2 ಇನ್ನಿಂಗ್ಸಲ್ಲಿ ವಿಕೆಟ್ ಕೀಪರ್ ಬ್ಯಾಟರ್ ಒಬ್ಬರು ಬಂದ್ಬಿಟ್ಟು ಅಲ್ಲಿ ಸೆಂಚುರಿ ಇಳಿಸ್ತಾರೆ ಅಂತಂದರೆ ಅದಕ್ಕೋಸ್ಕರನಾದರೂ ಇಂಡಿಯಾ ಗೆದ್ದಿರಬೇಕಾಗಿತ್ತು. ರಿಷಬ್ ಪಂತ್ ಇಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಬೇಕಾಗಿತ್ತು. ಇದು ನನಗೆ ಸಿಕ್ಕಾಪಟ್ಟೆ ಹೆಲ್ಟ್ ಆಗ್ತಾ ಇದೆ. ಇಂಡಿಯಾ ಗೆದ್ದಿರಬೇಕಾಗಿತ್ತು ಈ ಮ್ಯಾಚ್ನ. ಹೆಂಗೆ ಸೋಲ್ತು, ಯಾಕೆ ಸೋಲ್ತು, ಸೋಲ್ತು, ನನಗೆ ಇನ್ನೂ ನಂಬಕ್ಕೆ ಆಗ್ತಿಲ್ಲ. ಈ ಟೆಸ್ಟ್ ಮ್ಯಾಚ್ನ ಇಂಡಿಯಾ ಸೋತಿದೆ ಅಂದರೆ 5 ಸೆಂಚುರಿ ಹೊಡೆದ್ರೂ ಕೂಡ ಸೋತಿದೆ. ರಿಷಬ್ ಪಂತ್ 2 ಸೆಂಚುರಿ ಹೊಡೆದ್ರೂ ಕೂಡ ಸೋತಿದೆ ಅಂತಂದರೆ ನಂಬಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಹೌದು, ಯಾರು ಕೂಡ ನಂಬಕ್ಕಾಗ್ತಾ ಇಲ್ಲ. ಮೇಲ್ಗಡೆಯವರೆಲ್ಲ ಚೆನ್ನಾಗಿ ಆಡಿದ್ದಾರೆ, ಕೆಳಗಡೆಯವರೆಲ್ಲ ಏನೂ ಬಂದಿಲ್ವಲ್ಲ, ಅದರಿಂದ ಸೋತಿರೋದು ಅಷ್ಟೇ. ಸೊ ಇವೆಲ್ಲ ಒಂದು ಪಾಠ ಕಲ್ತ್ಕೊಂಡು ನೆಕ್ಸ್ಟ್ ಮ್ಯಾಚು ಹೋಪ್ಫುಲಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದು. ನೋಡೋಣ ಏನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 3, ರೋಹಿತ್ ಶರ್ಮಾ ಅವರು ಸಡನ್ನಾಗಿ 2024 ವರ್ಲ್ಡ್ ಕಪ್ ಬಗ್ಗೆ ಮಾತಾಡಿದ್ದಾರೆ. ಮಗ 2024 ವರ್ಲ್ಡ್ ಕಪ್ ಏನು ಗೆದ್ವಿ, ಅದು ಒಂಥರ ಫಸ್ಟ್ ಟೈಮ್ ನಾನು ಕ್ಯಾಪ್ಟನ್ ಆಗಿ ಗೆದ್ದಂಥ ಒಂದು ಅತಿ ದೊಡ್ಡ ಟೂರ್ನಮೆಂಟ್ ಆಗಿತ್ತು. ಅದು ನನಗೆ ಸಿಕ್ಕಾಪಟ್ಟೆ ಒಂದು ಕನೆಕ್ಟಿವಿಟಿ ಅನ್ನೋದು ಸಿಕ್ಕಾಪಟ್ಟೆ 2024 ವರ್ಲ್ಡ್ ಕಪ್ ಮೇಲೆ ಇದೆ, T20 ವರ್ಲ್ಡ್ ಕಪ್ ಮೇಲೆ. ಬಟ್ ಆರೋ 2023 ವರ್ಲ್ಡ್ ಕಪ್ನ ಗೆದ್ದಿತ್ತು ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ಬಿಟ್ಟಿರೋದು. ನನ್ನ ಏಮು 2027 ವರ್ಲ್ಡ್ ಕಪ್ ಮೇಲೆ ಇದೆ. ಹೌದು, ODI ವರ್ಲ್ಡ್ ಕಪ್ಪು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅದೇ ಒಂಥರ ಮೇನ್ ವರ್ಲ್ಡ್ ಕಪ್ ಇದ್ದಂಗೆ ನನಗೆ. 2023 ವರ್ಲ್ಡ್ ಕಪ್ ಬಂದಿತ್ತು ಅನ್ನೋ ಒಂಥರ ಫುಲ್ಫಿಲ್ ಆಗೋಗ್ಬಿಟ್ಟಿರೋದು ನನಗೆ ಅಂತ ಹೇಳಿದರೆ. ಬಟ್ ಆದರೂ 2024 ವರ್ಲ್ಡ್ ಕಪ್ ಗೆದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ವಿರಾಟ್ ಕೊಹ್ಲಿ ಅವರ ಪರ್ಫಾರ್ಮೆನ್ಸು, ನಾವು 3 ವಿಕೆಟ್ನ ಬೇಗ ಕಳ್ಕೊಂಡಾದ್ಮೇಲೆ ಜೊತೆಗೆ ಅಕ್ಷರ್ ಪಟೇಲ್ ಏನು ನಿಂತ್ಕೊಂಡು ಆಡಿದ್ರು. ಸೊ ಇವರೊಬ್ಬರ ಪರ್ಫಾರ್ಮೆನ್ಸ್ ಅಂತೂ ಮೆಚ್ಕೊಳ್ಳೇಬೇಕು. ಅವರಿಲ್ಲ ಅಂದರೆ ಖಂಡಿತ ನಾವು ವರ್ಲ್ಡ್ ಕಪ್ನ ಗೆಲ್ಲೋದಕ್ಕೆ ಆಗ್ತಿಲ್ಲ ಅಂತ ಹೇಳಿದರೆ. ಬರೀ ಅವ್ರು ಮಾತ್ರ ಅಂತಲ್ಲ, ಕಂಪ್ಲೀಟ್ ಟೀಮ್ ಎಫರ್ಟ್ ಇತ್ತು ಗುರು. ಆಸ್ ಎ ಕ್ಯಾಪ್ಟನ್ ಇವ್ರು ತೊಗೊಂಡಂಥ ನಿಲುವುಗಳು, ಜೊತೆಗೆ ಜಸ್ಪ್ರೀತ್ ಬುಮ್ರಾ ಮಾಡಿದಂಥ ಬೌಲಿಂಗ್ ಆಗಿರ್ಬೋದು, 30 ಬಾಲ್ಗೆ 30 ರನ್ ಬೇಕಿದ್ದಾಗ 2 ಓವರ್ ಕ್ವಿಕ್ ಸಕ್ಸೆಷನ್ ಬಂದ್ಬಿಟ್ಟು ಪಾಟ್ ಅನ್ನಂಗೆ ಆಗ್ತಂಗೆ ಇರ್ಬೋದು. ಎಲ್ಲ ಕಣ್ಮುಂದೆ ಕಟ್ದಂಗಿದೆ ಇವರು. ಒಂಥರ ಅದು ಏನು ಹೇಳ್ತಾರೆ, ಸೂರ್ಯಕುಮಾರ್ ಯಾದವ್ ಇಳಿದಂಥ ಕ್ಯಾಚಾರು ಆಗಿರ್ಬೋದು. ಸೊ ಎಲ್ಲ ಇನ್ನೂ ಕಣ್ಮುಂದೆ ಕಟ್ದಂಗಿದೆ. ಎಲ್ಲ ಕಂಪ್ಲೀಟ್ ಟೀಮ್ ಎಫರ್ಟಿಂದ ಒಂಥರ ರೊಚ್ಚಿಗೆದ್ಬಿಟ್ಟಿದ್ರು ಅವತ್ತು. ಒಂಥರ ಇಟ್ ವಾಸ್ ಸಮಥಿಂಗ್ ಎಲ್ಸ್ ಅಷ್ಟೇ ಅವತ್ತಿನ ಮ್ಯಾಚು. ಅಪ್ಡೇಟ್ ನಂಬರ್ 4, ರವಿ ಅಶ್ವಿನ್ ಅವರು ಹೇಳಿದ್ದಾರೆ, ನಾನೇನಾದರೂ ಕೋಚ್ ಆಗಿದ್ದೆ ಅಂತಂದರೆ, ಗೌತಮ್ ಗಂಭೀರ್ ಅವರ ಜಾಗದಲ್ಲಿ ನಾನೇನಾದ್ರು ಇದ್ದಿದ್ದೆ ಅಂತಂದರೆ ರಿಷಬ್ ಪಂತಿಗೆ ಈ ಮಾತನ್ನ ಹೇಳ್ತಾ ಇದ್ದೆ ನಾನು. ಗುರು, ನೀನು ಸೆಂಚುರಿ ಗಿಂಚೆಲ್ಲ ಹೊಡೆದ ಸಾಲಲ್ಲ, ಡಬಲ್ ಸೆಂಚುರಿ ಹೊಡಿಬೇಕು. ನೀನು ಬರ್ತಿಯಲ್ಲ ಆ ಪೊಸಿಷನಲ್ಲಿ, ಆ ಪೊಸಿಷನ್ಗಿಂತ ಕೆಳಗಡೆ ಯಾರು ಆಡ್ತಾ ಇಲ್ಲ ಅಲ್ಲಿ ಬ್ಯಾಟಿಂಗ್ನ, ನೀನು ಡಬಲ್ ಸೆಂಚುರಿ ಹೊಡಿಬೇಕಾಗ್ತದೆ. ಯಾಕಂದರೆ ಲೋವರ್ ಡೌನ್ ಆರ್ಡರಲ್ಲಿ ಯಾರು ಆಡೋರಿಲ್ಲ ಅಲ್ಲಿ ಬ್ಯಾಟಿಂಗ್ನ, ನೀನೇ ಹೊಡಿಬೇಕು ಗುರು, ನಿನ್ನ ಕೈಲೇ ಆಗಬೇಕೆಲ್ಲ ಅನ್ನೋ ಥರ ಹೇಳ್ತಾ ಇದ್ದೆ. ಕ್ರೆಡಿಟು ಕೊಡ್ತಾ ಇದ್ದೆ. ಜೊತೆಗೆ ನೀನೇ ಗುರು, ನಮಗೆ ಬೇರೆ ದಾರಿನೇ ಇಲ್ಲ ನಮಗೆ. ಲೋವರ್ ಡೌನ್ ಆರ್ಡರ್ ಅಲ್ಲ, ಇನ್ಫ್ಯಾಕ್ಟ್ ಮಿಡ್ಲ್ ಆರ್ಡ್ರಿಂದ ಲೋವರ್ ಡೌನ್ ಆರ್ಡರ್ಗೂ ಬೇರೆ ದಾರಿ ಇಲ್ಲ ನಮಗೆ. ನೀನು ಒಬ್ಬನೇ ರನ್ಸ್ ಹೊಡಿಬೇಕು ಅಂತ ಹೇಳ್ತಾ ಇದೆ, 200 ಹೊಡಿಬೇಕು ಅಂತ ಹೇಳ್ತಾ ಇದೆ ಅಂತ ಹೇಳಿದ್ದಾರೆ. ಒಂಥರ ಆಡ್ಕೊಳ್ಳೋ ಥರ ಹೇಳಿದರೆ ಇಂಡಿಯನ್ ಬ್ಯಾಟಿಂಗ್ನ ಲೋವರ್ ಡೌನ್ ಆರ್ಡರ್ ಯಾರು ಆಡೋರಿಲ್ಲ ಅಂತ. ಅಪ್ಡೇಟ್ ನಂಬರ್ 5, ರಿಂಕು ಸಿಂಗಿಗೆ ಉತ್ತರ ಪ್ರದೇಶ್ ಗೌರ್ಮೆಂಟ್ ಅವರು ಒಂಥರ ಕ್ರೆಡಿಟ್ನ ಕೊಟ್ಟಿದ್ದಾರೆ. ಅದೇ ಆಂಧ್ರದವರೆಲ್ಲ ಕೊಟ್ಟರಲ್ಲಪ್ಪ, ಆಂಧ್ರದವರು ತೆಲಂಗಾಣದವರು ಕೊಟ್ಟಿದ್ದು. ಸಿರಾಜಣ್ಣಗೆ DCP ಅಂತ ಕೊಟ್ಟರಲ್ಲಪ್ಪ, ಸಿರಾಜಣ್ಣ DCP ಅನ್ನತಾನೆ ಕರೀತಾರೆ ಇವಾಗೆಲ್ಲರೂ. ಇವಾಗ ಇವರಿಗೆ BSA ಆಫೀಸರ್, BSA ಬಂದ್ಬಿಟ್ಟು ಬೇಸಿಕ್ ಎಜುಕೇಷನ್ ಆಫೀಸರ್ ಅಂತೆ. ಸೊ ಈ ಆಫೀಸರ್ ಪೋಸ್ಟಿಂಗ್ನ ಇವರಿಗೆ ಕ್ರೆಡಿಟಾಗಿ ಕೊಟ್ಟಿದ್ದಾರೆ. ಅಂದರೆ ಸ್ವಲ್ಪ ಗೌರವ ಸೂಚನೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ ಕ್ರಿಕೆಟಿಗೆ ಇವರು ಸಲ್ಲಿಸಿರೋವಂಥ ಕಾಣಿಕೆಯಿಂದ ಕೊಟ್ಟಿದ್ದಾರೆ. ಅಂದರೆ ಸ್ವಲ್ಪ ಏನೋ ಮಾಡಿಬಿಟ್ಟಿದ್ದಾರೆ ಇವರು. ಒಂಥರ ಸ್ಪೋರ್ಟ್ಸ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಕೊಟ್ಟಿದ್ದಾರೆ ಇವರು. ಇದನ್ನು ಬೇಸಿಕಲಿ ಎಲ್ಲ ಗೌರ್ಮೆಂಟವ್ರನ್ನೂ ಮಾಡಿದ್ರೆ, ಸ್ಟೇಟ್ ಗೌರ್ಮೆಂಟವ್ರು ಮಾಡ್ತಾರೆ. ಅದನ್ನು ಉತ್ತರ ಪ್ರದೇಶ ಗೌರ್ಮೆಂಟು ಕೂಡ ಮಾಡಿದ್ದೆ, ಅಷ್ಟೇ, ಬೇರೆ ಏನಿಲ್ಲ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ಇದಿಷ್ಟು ಆಗಿದ್ರು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿತ್ತು ಅನ್ನೋದನ್ನು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಕೋಬೋದು.